ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ವರ್ಕೌಟ್ ವಿತ್ ಮಿಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂತಂದರೆ, ನಮ್ಮ ಪಾರ್ಟ್ನರ್ ಏನು ಮಾಡಿದ್ದಾರೆ ಅಂತಂದರೆ, ನೆನ್ನೆ 79.4 ಇದ್ರು. ಅದೇ ಖುಷಿ ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಚೆನ್ನಾಗಿ ಬಿರಿಯಾನಿ ತಿಂದ್ಬಿಟ್ಟಿದ್ದಾರೆ. ಬಿರಿಯಾನಿ ತಿಂದು ಅದು ಇದು ಏನು ಸಿಕ್ಕಿ ಪಕ್ಕಿದೆಲ್ಲ ತಿಂದ್ಬಿಟ್ಟು ಇವಾಗ 80.9 ಆಗಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 81 kg. ಆಟೋಮೆಟಿಕಲಿ ಒಂದು 2 kg ಹತ್ತತ್ರ ರೈಸ್ ಆಗ್ಬಿಟ್ಟಿದ್ದಾರೆ. ಈಗ ಅವ್ರ ರಿಗ್ರೆಟ್ ಏನು ಅಂತಂದ್ರೆ, ನಾನು ಇವತ್ತಿಂದ ನಾನು ರೈಸೇ ತಿನ್ನಲ್ಲ, ರೈಸ್ ತಿನ್ನಲ್ಲ ನಾನು. ಎಷ್ಟು ದಿನ? 10 ದಿನ ರೈಸ್ ಸ್ಕಿಪ್, ಹಾ, ನೋ ಕಾರ್ಬ್ಸ್. ಇವಾಗ ಎಲ್ಲಿಗೆ ನೋಡದ? ನೆನ್ನೆ ತಿಂದಿರೋದಲ್ಲ ಇವತ್ತು ಕರಗಿಸ್ತೀರಾ ಅನ್ನಿ. ಓಕೆ, ವೆಯ್ಟ್ ಮಾಡ್ತಾ ಇರ್ತೀನಿ. ನಾನು ಮೇಲ್ಗಡೆ ಹೋಗಿ ನಾನು ಶೋಲ್ಡರ್ಸ್ ಹೊಡಿತೀನಿ, ನೀವು ಇಲ್ಲಿ ಕಾರ್ಡಿಯೋ ಮಾಡ್ತಾ ಇರಿ, ಬರ್ತೀನಿ. ಎಷ್ಟು ಕರಗಿಸ್ತೀನಿ ನೋಡ. ಹಾಕಿದ್ದೀನಲ್ಲ, ಇನ್ನೊಂದು ವಾರದಲ್ಲಿ 78 ಒಳಗಡೆ ಇರ್ತೀನಿ weight. ಇನ್ನೊಂದು ವಾರದಲ್ಲಿ ನೋಡೋಣ, ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ರೂಫ್ ನೋಡಿ ಫ್ರೆಂಡ್ಸ್, ಇವ್ ನಮ್ಮ ಫ್ರೆಂಡು, ಅವನಿರೋ ವೆಯ್ಟ್ಗೂ ಅವ್ನು ಹೊಡಿತಾರೋ ವೆಯ್ಟ್ಗೂ ಸಂಬಂಧನೇ ಇಲ್ಲ. ಆದ್ರೂ ಒಳ್ಳೆ ಸ್ಟ್ರೆಂತ್ ಐತೆ ನನ್ನ ಮಗನಿಗೆ. ನೋಡಿ 40 kg ಅವನೇ ಹಾಕೊಂಡು 10 kg ಇನ್ಕ್ಲೈನ್ ಪ್ರೆಸ್ ಬೇರೆ ಮಾಡಿತಾನೆ. ಹೊಡಿ 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 ಹೊಡಿ, ದಬಾಯಿಸೋ. ಹಾ, ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ನೊಂದು ಶಿಫ್ಟ್ ನೋಡು. ನೋಡು, ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲಾರು ನೋಡ್ತಾ ಇರ್ತಾರೆ. ನೀನ್ 5 ಹೊತ್ತೆಲ್ಲ ಹೊಡೆದ್ರೆ ಆಗಲ್ಲ, 20 ಹೊಡಿಬೇಕು. ಹೊಡಿ. ಆದ್ರೂ ನೀಗಿರೋ ಸ್ಟ್ರೆಂತೇ ಬೇರೆ ಕಣ. 4 kg ಮಾಂಸ ಇಲ್ಲ ಅಂತಂದ್ರು ಒಳ್ಳೆ ವರ್ಕೌಟ್ ಮಾಡ್ತೀಯ. ಸಾಕ್ಬಿಡು ಸಾಕ್ಬಿಡು ಸಾಕ್ಬಿಡು. ನೆನ್ನೆ ಎಫರ್ಟ್ ಇದು. ಇಷ್ಟೊಂದೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀರಾ? ಏನಾದ್ರು ಹೇಳಿ ಅಣ್ಣ, ಎಷ್ಟು kg ಕಮ್ಮಿ ಆಗಿದ್ದೀರಾ ಈಗ? ಆಯ್ತು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್
ಓಕೆ ಗಾಯ್ಸ್, ಮಾರ್ನಿಂಗ್ ವರ್ಕೌಟ್ ಮುಗ್ದಿದೆ. ಅಂತೂ ಇವನ್ನ ಒಂದ್ 2 kg ಇಳಿಸಿದ್ದಾರೆ ಅಂತ ಅನ್ಕೊಳ್ತೀನಿ. 200 ಗ್ರಾಮ್ ಕಮ್ಮಿ ಆಗಿದೆ ಅಷ್ಟೇ. ಅದೆಲ್ಲ ಕೌಂಟ್ ಮಾಡ್ಕೊಳಕ್ ಆಗಲ್ಲ. ವೆಯ್ಟ್ ಇರುತ್ತೆ. ಕನ್ಸಿಸ್ಟೆನ್ಸ್ ಆಗಿ ವರ್ಕೌಟ್ ಮಾಡ್ತಾರೆ ಅಷ್ಟೇ. ಅದು ವೇರಿಯೇಷನ್ ಆಗಲ್ಲ. ಏನೋ ಒಂದ್ ನಮ್ ಮನ್ಸಿನ ಸಮಾಧಾನಗೋಸ್ಕರ ವೇಟ್ ಸ್ಕೇಲ್ ಮೇಲೆ ನಿಂತ್ಕೊಂಡು ವೆಯ್ಟ್ ನೋಡ್ಕೊಂಡು ಸಣ್ಣ ಆಯ್ತಾ ಇದ್ರು ದಪ್ಪ ಆಗ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಹಾಗೆ ಬಟ್ ನಿಮ್ಗೆ ಸಣ್ಣ ದಪ್ಪ ಗೊತ್ತಾಗೋದು ಎಲ್ಲಿ ಅಂದ್ರೆ ನೀವು ರೆಗ್ಯುಲರ್ ಯೂಸ್ ಮಾಡೋ ಕ್ಲಾತ್ ನಲ್ಲಿ ಇದು ಆಬ್ವಿಯಸ್ಲಿ ಲೂಸ್ ಆಗೇ ಆಗುತ್ತೆ. ಸಣ್ಣ ಆದ್ರೆ ಅದು ಈಸಿ, ಅದು ಕ್ಲೀನ್ ಆಗಿ ಗೊತ್ತಾಗೋಗ್ಬಿಡುತ್ತೆ ಸಣ್ಣ ಆಗಿದ್ದೀನೋ ದಪ್ಪ ಇದೀನೋ ಅಂತ ಹೇಳ್ಬಿಟ್ಟು. ವೇಯಿಂಗ್ ಸ್ಕೇಲ್ ಮೇಲೆ ಆಚೆ ಈಚೆ ಓಡಾಡ್ತಾನೆ ಇರ್ಬೇಕು, ತಲೆ ಕೆಡ್ಸ್ಕೊಬಾರ್ದು. ಇವ್ರದ್ದು ಮೇನ್ ಇಂಟೆನ್ಷನ್ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಇಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕು. ಬಾಸ್ ಲೈನ್ ಹಾಕ್ಸವ್ರೆ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಹಾಗೆ ತೋರ್ಸಲಿಕ್ಕೆ ಓಕೆ ಅಂದ್ರೆ ನೆಮ್ಮದಿಯಾಗಿರ್ಬೇಕು. ವರ್ಕೌಟ್ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅಷ್ಟೇನೆ, ಇನ್ನೇನಿಲ್ಲ ಜೀವನದಲ್ಲಿ. ತಿನ್ನು, ವರ್ಕೌಟ್ ಮಾಡು, ಮಲ್ಗೋ, ಸಂಪಾದನೆ ಮಾಡು, ಅಷ್ಟೇ ಇರೋದು. ಊರು ಸುತ್ತಬೇಕು ಅಷ್ಟೇನೆ. ಓಕೆ, ಎಲ್ಲರೂ ನನ್ನ ವೀಡಿಯೋಸ್ಗಳನ್ನ ನೋಡಿ. ಆದರೆ ನೀವು ವರ್ಕೌಟ್ ಮಾಡಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಎವ್ರಿ ಡೇ ಮ್ಯಾಟರ್ಸ್. ಬಾಯ್, ಎಲ್ಲರೂ ಆರಾಮಾಗಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಎವ್ರಿ.